ಸಂಬಂಧಪಟ್ಟಂತೆ ನಾವು ಇವಾಗ ಕಂಪ್ಲೇಂಟ್ ಮಾಡ್ತೀವಿ ಸರ್. ನಗರಸಭೆಗೆ ಹೋಗಿ ಇವತ್ತು ಶನಿವಾರ ಇರೋದ್ರಿಂದ ರಜೆ, ನಾವು ಸೋಮವಾರ ಅವ್ರ ಅಧಿಕಾರಿಗಳು ತಿಳಿಸಿದೀವಿ ಆಗ್ಲೇ. ಅವ್ರು ಸೋಮವಾರ ಬಂದು ನಾವು ದೂರವಾಣಿ ಮುಖಾಂತರ ತಿಳಿಸಿದೀವಿ ಸರ್. ನಾವು ಸೋಮವಾರ ಹೋಗಿ ತಿಳಿಸಿ ನಾವು ಮೊನ್ನೆ ನಮ್ದು ಮ್ಯಾನ್ಯುಯಲ್ ಖಾತಾ ಇತ್ತು ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ಈ ನಗರಸಭೆ ವ್ಯಾಪ್ತಿಯಲ್ಲಿ. ಈ ಖಾತಾ ಯಾರ್ಯಾರ್ದಿಲ್ವೋ ಮೊನ್ನೆ ಎಲ್ಲ ಅಭಿಯಾನ ಮಾಡ್ಕೊಂಡಿದಾರಲ್ಲ ಸರ್, ಅದು ಇವಾಗ ಮೊನ್ನೆ ಗುರುವಾರ ನಾವು ಈ ಖಾತೆಗೆ ಅಪ್ಲೈ ಮಾಡಿದೀವಿ, ಬಿ ಖಾತಾಗೆ ಸರ್. ಅದು ಮ್ಯಾನ್ಯುಯಲ್ ಖಾತಾ ಇದೆ ನಮ್ದು, ಅದು ಬಿ ಖಾತಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಇದೆ ಸರ್. ನೋಡಿ ಮ್ಯಾನ್ಯುಯಲ್ ಖಾತಾ ಇದು ಆವಾಗ ಸರ್ 2006-07 ಆಗಿರೋದು ಇದು. ಅದು ಕೊಟ್ಟಿದ್ದೀವಿ. ಅವರು ಬಿ ಖಾತಾ ಮಾಡ್ಕೊಡೋವರೆಗೂ ಆದ್ರೂ ಸುಮ್ಮನೆ ಇರ್ರಿ ಅಂತಂದ್ರು ಅದನ್ನು ಕೇಳ್ದಿರ ನಿನ್ನೆ ಸಾಯಂಕಾಲ ಈ ತರ ಮಾಡಿದ್ದಾರೆ ಸರ್. ಯಾರು ಮಾಡಿರೋದು? ಚೈತ್ರ ಅನ್ನೋರು. ಅವ್ರು ಎಲ್ಲಿನವರು? ಅವರು ಚಿಕ್ಕಬಳ್ಳಾಪುರದವ್ರ ಅಂತ ಸರ್, ನಮಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಅವ್ರ ಮೊನ್ನೆ ಇಲ್ಲಿ ನಾವು ನೋಡಿದ್ದೇವೆ ಸರ್ ಅವ್ರನ್ನ. ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಸರ್. ಇವಾಗ ಚೈತ್ರ ಅನ್ನೋರು ಯಾರೋ ಒಂದ್ 4-5 ಜನ ಯಾರೋ ಗೊತ್ತಿಲ್ಲ ಸರ್, ದಾಖಲಾತಿ ಇದೆ ನಮ್ದು, ನಾವು ಸೈಟ್ ನಮ್ದು ಇದು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ನಾವು ಮೊನ್ನೆ ಬುದ್ಧಿವಾದ ಹೇಳಿದೀವಿ ಸರ್. ಏಕಾಏಕಿ ನಾವು ಏನೋ ಅವ್ರ ಮೇಲೆ ದೌರ್ಜನ್ಯ ಮಾಡೋದಾಗ್ಲಿ ಇಲ್ಲ ಕಿರುಕುಳ ಮಾಡೋದಾಗ್ಲಿ ಏನೂ ಮಾಡಿಲ್ಲ. ಬಂದು ಮಾತಾಡಿ ಅವ್ರ ಹತ್ರ ಬುದ್ಧಿ ಹೇಳಿ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡೋಗಿ ಹೇಳ್ಸಿದೀವಿ ಸರ್. ಬರಬಾರ್ದಮ್ಮ ಕೆಲಸ ಮಾಡೋದಕ್ಕೆ, ಇಲ್ಲಿ ನಮ್ಮದು ಇದು ದಾಖಲಾತಿ ಇರೋದು ನಮ್ಮದು, ನಿಮ್ ದಾಖಲಾತಿ ತೋರಿಸಿ ಅಂತಂದ್ರೆ ಒಬ್ರು ತೋರ್ಸಲ್ಲ ದಾಖಲಾತಿ. ಈಗ ಒಂದ್ ವೇಳೆ ಅವ್ರೇನಾದ್ರು ಈ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತ ಯಾವ ರೀತಿ ನೀವು ಫೈಟ್ ಸರ್? ನಾವು ಲೀಗಲ್ ಆಗಿ ಫೈಟ್ ಮಾಡೋಣ ಸರ್, ಮಾಡ್ತೀವಿ. ಇವಾಗ ನಮ್ಮ ಹತ್ರ ದಾಖಲಾತಿ ಇದೆ, ಅವರು ದಾಖಲಾತಿ ಇದೆ ತಗೊಂಬರ್ಲಿ. ಇವಾಗ ನಗರಸಭೆ ಅಧ್ಯಕ್ಷರುಗಳು, ನಗರಸಭೆ ಕಮಿಷನರ್ಸ್ ಎಲ್ಲ ಇರ್ತಾರೆ ಸರ್, ಅಧಿಕಾರಿಗಳಿದ್ದಾರೆ. ಅವ್ರ ಹತ್ರ ಕೂತ್ಕೊಂಡು ಅವ್ರು ಯಾರ್ದು ಬರುತ್ತೆ ಎಲ್ಲ ಅಳತೆ ಮಾಡ್ಕೊಟ್ರೆ ನಾವು ಅಲ್ಲಿ ತಗೊಂತೀವಿ. ಅವ್ರದ್ದು ಎಲ್ಲಿ ಬಂದ್ರೆ ಅವ್ರದ್ದು ಅಲ್ಲಿ ತಗೊಂಡ್ಲಿ ಸರ್, ನಮ್ಗೇನು ಅಭ್ಯಂತರ ಇಲ್ಲ. ಕಾನೂನು ರೀತಿಯಾಗಿ ಹೌದು ಸರ್, ಹೌದು. ನಾವು ಕಾನೂನಿಗೆ ಬದ್ಧವಾಗಿದ್ದೀವಿ. ಅದು ಅದುವರೆಗೂ ಇಲ್ಲಿ ಕೆಲಸ ಮಾಡದಿದ್ದಂಗೆ ನಾವು ಅದೇ ಸರ್, ಅಷ್ಟೇ ನಾವು ಕೇಳೋದು ಅವ್ರಿಗೆ. ಈಗ ನಗರಸಭೆಗೆ ಈ ತರ ಏನಾದ್ರು ಕೆಲಸ ಮಾಡಿದಾರಂತ ಏನಾದ್ರು ನೀವು ಅರ್ಜಿ ಕೊಡೋ ಅಂತ ಪ್ರಯತ್ನ ಮಾಡಿದೀವಿ ಸರ್. ಅಳತೆ ಅದಕ್ಕೆ ಈಗ ನಿಮ್ಮ ಒಂದು ನಿವೇಶನದ ಅಳತೆಗೆ. ಆಮೇಲೆ ಇದನ್ನ ನಾವು ಮುನ್ಸಿಪಲ್ ಆಫೀಸಲ್ಲಿ ನಾವು ಅಳತೆ ಮಾಡೋದಕ್ಕೆ ಕೊಟ್ಟಿದ್ದೀವಿ. ಈ ಎರಡು ಅವ್ರು ಹೇಳಿದ್ದಾರೆ ನೋಡಿ ಸರ್, ಇದು ಎರಡು ದಾಖಲಾತಿ ಇದೆ. ಅಳತೆ ಮಾಡೋದಕ್ಕೆ ಅಪ್ಲೈ ಮಾಡಿದ್ದೀವಿ. ಅವ್ರು ಬಂದು ಅಳತೆ ಮಾಡ್ಕೊಡ್ತೀವಿ. ಅಳತೆ ಮಾಡ್ಕೊಟ್ಮೇಲೆ ಆಮೇಲೆ ಕೆಲಸ ಮಾಡಿಕೊಡಿ ಅಂತ ಮೊನ್ನೆ ಮಂಗಳವಾರ ಹೇಳಿದ್ದಾರೆ ಸರ್ ಸಬ್ ಇನ್ಸ್ಪೆಕ್ಟರ್ ಅವರು. ಅಲ್ಲಿಗೂ ನಿನ್ನೆ ರಾತ್ರಿ ನಾವು ಇಲ್ದಿದ್ದಾಗ, ನಾವು ಊರಲ್ಲಿರೋದು, ಇಲ್ಲಿ ಯಾವಾಗಲೂ ಕಾವಲಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ಸಿ ಹೋಗಿದ್ರೆ, ನಿನ್ನೆ ರಾತ್ರಿನೋ ಸಾಯಂಕಾಲನೋ ಯಾವಾಗ ಬಂದು ಫುಲ್ಲು ಗುಣಿ ಎಲ್ಲ ಅಗದ್ಬಿಟ್ಟಿದ್ದಾರೆ ಸರ್ ಪಿಲ್ಲರ್ಗಳು ಹಾಕೋದಕ್ಕೆ. ನಮ್ಮ ಸೈಟಲ್ಲಿ ಮುಂಚೆ ಬಂದು 10 ಅಡಿ ಮಾತ್ರ ನಮ್ಮದು ಅಂತ ಹೇಳ್ಬಿಟ್ಟು ಬಂದಿದ್ದವರು, ಇವತ್ತು ಲಿಡ್ಕರ್ ಕಾಂಪೌಂಡ್ ಕಾಲೋನಿಯವರು ರೋಡ್ಗೆ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದವರು ಇವಾಗ ಪೂರ್ತಿ ನಮ್ಮ ಸೈಟಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ. 30-40 ಸೈಟಲ್ಲಿ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾವು ಬೆಳಗ್ಗಿನ ಜಾವ ಬಂದು ಎಚ್ಚೆತ್ಕೊಂಡು, ಯಾರೋ ಹೇಳಿದ್ರೆ ನಮಗೆ, ನಾವು ಬಂದು ಇದನ್ನೆಲ್ಲ ನಮ್ಮ ಸೈಟಲ್ಲಿ ಮಾಡಿರೋ ಕೆಲಸನೆಲ್ಲ ನಾವು ಮುಚ್ಚಾಕಿದ್ದೀವಿ ಗುಣಿಗಳು. ಸೊ ಈ ನಮ್ಮ ಕಾಂಪೌಂಡು ಎಲ್ಲನೂ ನೋಡಿ ಸರ್, ಈ ದಬ್ಬಾಕಿರೋದು ಎಲ್ಲ ಇಲ್ಲೇ ಇದೆ ಸರ್. ಕಲ್ಲುಗಳು ನೋಡಿ, ಅಲ್ಲಿ ಕಲ್ಲುಗಳಿದ್ದಾವೆ, ಎಲ್ಲನೂ ದಬ್ಬಾಕಿದ್ದಾರೆ. ಸೊ ಹಂಗಾಗಿ ನಾವು ಇವಾಗ ನೀವು ಕೇಳ್ಕೊಳೋದು ಏನು ಅಂತಂದರೆ, ನಾನು ನಿಮ್ಮ ಹತ್ರ ಈ ನಗರಸಭೆ ಅವರು ನಮ್ಮ ಹತ್ರ ಬಂದು ಇದನ್ನು ನಮಗೆ ನ್ಯಾಯ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತೀನಿ ಸರ್. ಈಗ ಈ ಥರ ಸಂಬಂಧಪಟ್ಟಂತೆ ನಾವು ಇವಾಗ ಕಂಪ್ಲೇಂಟ್ ಮಾಡ್ತೀವಿ ಸರ್. ನಗರಸಭೆಗೆ ಹೋಗಿ ಇವತ್ತು ಶನಿವಾರ ಇರೋದ್ರಿಂದ ರಜೆ, ನಾವು ಸೋಮವಾರ ಅವ್ರ ಅಧಿಕಾರಿಗಳು ತಿಳಿಸಿದೀವಿ ಆಗ್ಲೇ. ಅವ್ರು ಸೋಮವಾರ ಬಂದು ನಾವು ದೂರವಾಣಿ ಮುಖಾಂತರ ತಿಳಿಸಿದೀವಿ ಸರ್. ನಾವು ಸೋಮವಾರ ಹೋಗಿ ತಿಳಿಸಿ ನಾವು ಮೊನ್ನೆ ನಮ್ಮದು ಮ್ಯಾನ್ಯುಯಲ್ ಖಾತಾ ಇತ್ತು ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ಈ ನಗರಸಭೆ ವ್ಯಾಪ್ತಿಯಲ್ಲಿ. ಈ ಖಾತಾ ಯಾರ್ಯಾರ್ದಿಲ್ವೋ ಮೊನ್ನೆ ಎಲ್ಲ ಅಭಿಯಾನ ಮಾಡ್ಕೊಂಡಿದಾರಲ್ಲ ಸರ್, ಅದು ಇವಾಗ ಮೊನ್ನೆ ಗುರುವಾರ ನಾವು ಈ ಖಾತೆಗೆ ಅಪ್ಲೈ ಮಾಡಿದ್ದೀವಿ, ಬಿ ಖಾತಾಗೆ ಸರ್. ಅದು ಮ್ಯಾನ್ಯುಯಲ್ ಖಾತಾ ಇದೆ ನಮ್ಮದು, ಅದು ಬಿ ಖಾತಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಇದೆ ಸರ್. ನೋಡಿ ಮ್ಯಾನ್ಯುಯಲ್ ಖಾತಾ ಇದು ಆವಾಗ ಸರ್ 2006-07 ಆಗಿರೋದು ಇದು. ಅದು ಕೊಟ್ಟಿದ್ದೀವಿ. ಅವರು ಬಿ ಖಾತಾ ಮಾಡ್ಕೊಡೋವರೆಗೂ ಆದ್ರೂ ಸುಮ್ಮನೆ ಇರ್ರಿ ಅಂತಂದ್ರು ಅದನ್ನು ಕೇಳ್ದಿರ ನಿನ್ನೆ ಸಾಯಂಕಾಲ ಈ ಥರ ಮಾಡಿದ್ದಾರೆ ಸರ್. ಯಾರು ಮಾಡಿರೋದು? ಚೈತ್ರ ಅನ್ನೋರು. ಅವ್ರು ಎಲ್ಲಿನವರು? ಅವರು ಚಿಕ್ಕಬಳ್ಳಾಪುರದವ್ರ ಅಂತ ಸರ್, ನಮಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಅವ್ರು ಮೊನ್ನೆ ಇಲ್ಲಿ ನಾವು ನೋಡಿದ್ದೇವೆ ಸರ್ ಅವ್ರನ್ನ. ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಸರ್. ಇವಾಗ ಚೈತ್ರ ಅನ್ನೋರು ಯಾರೋ ಒಂದ್ 4-5 ಜನ ಯಾರೋ ಗೊತ್ತಿಲ್ಲ ಸರ್, ದಾಖಲಾತಿ ಇದೆ ನಮ್ದು, ನಾವು ಸೈಟ್ ನಮ್ದು ಇದು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ನಾವು ಮೊನ್ನೆ ಬುದ್ಧಿವಾದ ಹೇಳಿದೀವಿ ಸರ್. ಏಕಾಏಕಿ ನಾವು ಏನೋ ಅವ್ರ ಮೇಲೆ ದೌರ್ಜನ್ಯ ಮಾಡೋದಾಗ್ಲಿ ಇಲ್ಲ ಕಿರುಕುಳ ಮಾಡೋದಾಗ್ಲಿ ಏನೂ ಮಾಡಿಲ್ಲ. ಬಂದು ಮಾತಾಡಿ ಅವ್ರ ಹತ್ರ ಬುದ್ಧಿ ಹೇಳಿ
ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿ ಹೇಳ್ಸಿದೀವಿ ಸರ್, ಬರಬಾರ್ದಮ್ಮ ಕೆಲಸ ಮಾಡೋದಕ್ಕೆ ಇಲ್ಲಿ, ನಮ್ಮದು ಇದು ದಾಖಲಾತಿ ಇರೋದು ನಮ್ಮದು, ನಿಮ್ ದಾಖಲಾತಿ ತೋರಿಸಿ ಅಂತಂದ್ರೆ ಒಬ್ರು ತೋರಿಸಲ್ಲ ದಾಖಲಾತಿ. ಈಗ ಒಂದ್ ವೇಳೆ ಅವ್ರೇನಾದ್ರು ಈ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತ ಯಾವ ರೀತಿ ನೀವು fight ಸರ್ ನಾವು ಲೀಗಲ್ ಆಗಿ ಫೈಟ್ ಮಾಡೋಣ ಸರ್, ಮಾಡ್ತೀವಿ. ಇವಾಗ ನಮ್ಮ ಹತ್ರ ದಾಖಲಾತಿ ಇದೆ, ಅವರು ದಾಖಲಾತಿ ಇದೆ ತಗೊಂಬರ್ಲಿ. ಇವಾಗ ನಗರಸಭೆ ಅಧ್ಯಕ್ಷರುಗಳು, ನಗರಸಭೆ ಕಮಿಷನರ್ಸ್ ಎಲ್ಲ ಇರ್ತಾರೆ ಸರ್, ಅಧಿಕಾರಿಗಳಿದ್ದಾರೆ. ಅವ್ರ ಹತ್ರ ಕೂತ್ಕೊಂಡು ಅವ್ರು ಯಾರದ್ದು ಬರುತ್ತೆ ಎಲ್ಲ ಅಳತೆ ಮಾಡ್ಕೊಟ್ರೆ ನಾವು ಅಲ್ಲಿ ತಗೊಂತೀವಿ. ಅವ್ರದ್ದು ಎಲ್ಲಿ ಬಂದ್ರೆ ಅವ್ರದ್ದು ಅಲ್ಲಿ ತಗೊಂಡ್ಲಿ ಸರ್, ನಮ್ಗೇನು ಅಭ್ಯಂತರ ಇಲ್ಲ. ಹಾಗಾದ್ರೆ ಕಾನೂನು ರೀತಿಯಾಗಿ ಹೌದು ಸರ್, ಹೌದು, ನಾವು ಯಾವ ಕಾನೂನಿಗೆ ಬದ್ಧವಾಗಿದ್ದೀವಿ. ಅದು ಅವ್ರು ಅದುವರೆಗೂ ಇಲ್ಲಿ ಕೆಲಸ ಮಾಡ್ದಿದ್ದಂಗೆ ನಾವು ಅದೇ ಸರ್, ಅಷ್ಟೇ ನಾವು ಕೇಳೋದು ಅವ್ರಿಗೆ. ಈಗ ನಗರಸಭೆಗೆ ಈ ತರ ಏನಾದ್ರು ಕೆಲಸ ಮಾಡಿದಾರಂತ ಏನಾದ್ರು ನೀವು ಅರ್ಜಿ ಕೊಡೋಂತ ಪ್ರಯತ್ನ ಮಾಡ್ತೀರಾ? ಮಾಡಿದೀವಿ ಸರ್, ಅಳತೆ ಅದಕ್ಕೆ ಈಗ ನಿಮ್ಮ ಒಂದು ನಿವೇಶನದ ಅಳತೆಗೆ. ಆಮೇಲೆ ಇದನ್ನ ನಾವು ಮುನ್ಸಿಪಲ್ ಆಫೀಸಲ್ಲಿ ನಾವು ಅಳತೆ ಮಾಡೋದಕ್ಕೆ ಕೊಟ್ಟಿದ್ದೀವಿ. ಈ ಎರಡು ಅವ್ರು ಹೇಳಿದ್ದಾರೆ ನೋಡಿ ಸರ್, ಇದು ಎರಡು ದಾಖಲಾತಿ ಇದೆ. ಅಳತೆ ಮಾಡೋದಕ್ಕೆ ಅಪ್ಲೈ ಮಾಡಿದ್ದೀವಿ. ಅವ್ರು ಬಂದು ಅಳತೆ ಮಾಡಿಕೊಡ್ತೀವಿ, ಅಳತೆ ಮಾಡಿಕೊಟ್ಮೇಲೆ ಆಮೇಲೆ ಕೆಲಸ ಮಾಡಿಕೊಡಿ ಅಂತ ಮೊನ್ನೆ ಮಂಗಳವಾರ ಹೇಳಿದ್ದಾರೆ ಸರ್ ಸಬ್ ಇನ್ಸ್ಪೆಕ್ಟರ್ ಅವರು. ಅಲ್ಲಿಗೂ ನಿನ್ನೆ ರಾತ್ರಿ ನಾವು ಇಲ್ದಿದ್ದಾಗ, ನಾವು ಊರಲ್ಲಿರೋದು, ಇಲ್ಲಿ ಯಾವಾಗಲೂ ಕಾವಲಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ಸಿ ಹೋಗಿದ್ರೆ, ನಿನ್ನೆ ರಾತ್ರಿನೋ ಸಾಯಂಕಾಲನೋ ಯಾವಾಗ ಬಂದು ಫುಲ್ಲು ಗುಣಿ ಎಲ್ಲ ಅಗದ್ಬಿಟ್ಟಿದ್ದಾರೆ ಸರ್ ಪಿಲ್ಲರ್ಗಳು ಹಾಕೋದಕ್ಕೆ. ನಮ್ಮ ಸೈಟಲ್ಲಿ ಮುಂಚೆ ಬಂದು 10 ಅಡಿ ಮಾತ್ರ ನಮ್ಮದು ಅಂತ ಹೇಳ್ಬಿಟ್ಟು ಬಂದಿದ್ದವರು, ಇವತ್ತು ಲಿಡ್ಕರ್ ಕಾಂಪೌಂಡ್ ಕಾಲೋನಿಯವರು ರೋಡ್ಗೆ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದವರು ಇವಾಗ ಪೂರ್ತಿ ನಮ್ಮ ಸೈಟ್ಗೇನೆ ಸೈಟಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. 30-40 ಸೈಟಲ್ಲಿ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾವು ಬೆಳಗ್ಗಿನ ಜಾವ ಬಂದು ಎಚ್ಚೆತ್ಕೊಂಡು, ಯಾರೋ ಹೇಳಿದ್ರೆ ನಮಗೆ, ನಾವು ಬಂದು ಇದನ್ನೆಲ್ಲ ನಮ್ಮ ಸೈಟಲ್ಲಿ ಮಾಡಿರೋ ಕೆಲಸನೆಲ್ಲ ನಾವು ಮುಚ್ಚಾಕಿದ್ದೀವಿ ಗುಣಿಗಳು. ಸೊ ಈ ನಮ್ಮ ಕಾಂಪೌಂಡು ಎಲ್ಲನೂ ನೋಡಿ ಸರ್, ಈ ದಬ್ಬಾಕಿರೋದು ಎಲ್ಲ ಇಲ್ಲೇ ಇದೆ ಸರ್. ಕಲ್ಲುಗಳು ನೋಡಿ, ಅಲ್ಲಿ ಕಲ್ಲುಗಳಿದ್ದಾವೆ, ಎಲ್ಲನೂ ದಬ್ಬಾಕಿದ್ದಾರೆ. ಸೊ ಹಂಗಾಗಿ ನಾವು ಇವಾಗ ನೀವು ಕೇಳ್ಕೊಳೋದು ಏನು ಅಂತಂದರೆ, ನಾನು ನಿಮ್ಮ ಹತ್ರ ಈ ನಗರಸಭೆ ಅವರು ನಮ್ಮ ಹತ್ರ ಬಂದು ಇದನ್ನು ನಮಗೆ ನ್ಯಾಯ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತೀನಿ ಸರ್. ಈಗ